ನೋಡಿ, ಇದನ್ನು ಎಣ್ಣೆಯನ್ನು ಸೋಸಿಕೊಳ್ಳುವ. ಕೂದಲಿಗೆ ಹಚ್ಚೋ ಎಣ್ಣೆಯ ವಿಡಿಯೋ ಹಾಕಿದ್ದೆ, ಅದರ ಲಾಸ್ಟ್ ವಿಡಿಯೋ ಸ್ಕಿಪ್ ಆಗಿತ್ತು, ಅದನ್ನು ಹಾಕಿದ್ದೇನೆ. ನೋಡ್ಕೊಳ್ಳಿ ಯಾವ ರೀತಿ ಮಾಡಿಕೊಳ್ಳೋದು ಅಂಥೇಳಿ. ತುಂಬ ಚೆನ್ನಾಗಿದೆ. ಮೆಂತ್ಯ ಕಾಳು ಹಾಕ್ತಾ ಇದ್ದೆ ನೋಡಿ. ಒಂದೆರಡು ದಿವಸ ಬಿಟ್ಟು ತಲೆಗೆ ಹಚ್ಚುವ. ಕೂದಲು ಉದುರುವುದನ್ನು ಇದು ತಡೆಗಟ್ತದೆ, ಅಲ್ಲದೆ ಹೊಸ ಕೂದಲು ಬರಲಿಕ್ಕೂ ಇದು ಸಹಾಯ ಮಾಡ್ತದೆ. ನೋಡಿದ್ರಲ್ಲ ಯಾವ ರೀತಿ ಮಾಡೋದು ಅಂತೇಳಿ, ನೀವು ಟ್ರೈ ಮಾಡಿ. ಹಾಯ್ ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ಅರಿಶಿನ ನೆಟ್ಟದನ್ನು ತೆಗೆದು ಪೌಡರ್ ಯಾವ ರೀತಿ ಒಣಗಿಸಿ ಪೌಡರ್ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸಿಕೊಡ್ತಾ ಇದ್ದೇನೆ. ಬನ್ನಿ ತಯಾರು ಮಾಡೋಣ. ಅರಿಶಿನ ತೆಗಿತಾ ಇದ್ದೇನೆ ನೋಡಿ, ಬಕೆಟಲ್ಲೊಂದಾಗಿತ್ತು ನೋಡಿ. ದೊಡ್ಡ ತುಂಡನ್ನು ಹಾಗೆ ಬಿಡುವ. ಬನ್ನಿ, ಬೇರೆ ಕಡೆ ಉಂಟು ನೋಡುವ. ಒಂದೆಡೆಯಲ್ಲಿ ಉಂಟು, ಇದನ್ನೊಮ್ಮೆ ತೆಗೆಯುವ. ಮಣ್ಣಿನ ಅಡಿಗೆ ತುಂಬ ಇದೆ ಇನ್ನು ನೋಡಿ. ಇದನ್ನು ತೊಳ್ಕೊಳ್ಳುವ. ಇದು ನೆಟ್ಟ ಭಾಗ ನೋಡಿ, ಯಾವುದನ್ನು ನೆಟ್ಟಿದ್ದೆ ನೋಡಿ, ಅದರಲ್ಲೇ ಮೊಳಕೆ ಬಂದು ಪುನಃ ಇದೇ ಜಾಗದಲ್ಲಿ ನೆಡುವ. ಬೇರಿದೆ ನೋಡಿ, ಶುಂಠಿಯಾಗಿ ದಪ್ಪದಾಗಿ ಬಂದಿದೆ. ಏನೂ ಹಾಕಲಿಲ್ಲ, ನಾನು ನೀರು ಹಾಕ್ತಾ ಇದ್ದೆ. ಅಕ್ಕಿ ತೊಳೆದ ನೀರನ್ನು ಸ್ವಲ್ಪ ಹಾಕ್ತಾ ಇದ್ದೆ. ಇದನ್ನು ಪುನಃ ಹಾಗೆ ನೆಡುವ. ಇನ್ನೊಂದೆರಡು ಕಡೆಯಲ್ಲಿ ಉಂಟು, ತೆಗೆಯುವ. ನೋಡಿ, ಇದು ನೋಡಿ ಕಸ್ತೂರಿ ಮಂಜಲ್ ಅಂತೇಳಿ. ಯಾವ ರೀತಿ ಇದೆ ನೋಡಲಿಕ್ಕೆ ಖುಷಿ ಆಗ್ತದೆ ನೋಡಿ. ಖುಷಿಯಿಂದ ಮೊದಲಿಗೆ ಚೆನ್ನಾಗಿ ಇದನ್ನು ಕ್ಲೀನ್ ಮಾಡಿಕೊಳ್ಳೋ. ಮಣ್ಣೆಲ್ಲ ತೆಗೆದು ಬಿಡುವ. ಎಡೆಯಲ್ಲಿ ಇರ್ತದಲ್ಲ, ಎಲ್ಲ ಮಣ್ಣನ್ನು ತೆಗೆದು ಕ್ಲೀನ್ ಮಾಡುವ ನೋಡಿ. ಇದನ್ನು ಪುನಃ ನೆಡುವ. ಅಲ್ಲದೆ ನಾನು ಕಸ್ತೂರಿ ಹಳದಿ ತೋರಿಸಿದೆ ಅಲ್ಲ ನೋಡಿ, ಕಸ್ತೂರಿ ಮಂಜಲ್ ಏನಂತ ಹೇಳ್ತೇವೆ. ಇದನ್ನು ಕ್ಲೀನ್ ಮಾಡಿಕೊಂಡು ನಾವು ಚೆನ್ನಾಗಿ ತೇದು ಮುಖಕ್ಕೆ ಅಂತೇಳಿದರೆ ಸ್ವಲ್ಪ ಇದು ಹೀಟೆ ಸ್ವಲ್ಪ ಹಾಕಿದರೆ ಸಾಕು. ಒಂದು ಸಣ್ಣ ತುಂಡನ್ನು ಸ್ವಲ್ಪ
ಪಪ್ಪಾಯದು ಪಲ್ಪ್, ಮತ್ತು ಗುಲಾಬಿ ಇದು ರೋಸ್ ವಾಟರ್, ಗುಲಾಬಿ ನೀರಿದೆ ಅಲ್ವಾ, ರೋಸ್ ವಾಟರ್, ಮತ್ತು ಇದನ್ನು ಸ್ವಲ್ಪ ಹಾಕಿದರೆ ಸ್ವಲ್ಪ ಹೀಟಾದ ಕಾರಣ ಸ್ವಲ್ಪ ಪೇಸ್ಟ್ ಮಾಡಿಕೊಂಡು ಅರ್ದು ಮುಖಕ್ಕೆ ಹಚ್ಕೊಂಡ್ರೆ ಮೊಡವೆಗಳೆಲ್ಲ ಬರೋದು ಸ್ವಲ್ಪ ಕಮ್ಮಿ ಆಗ್ತದೆ. ಮುಖದಲ್ಲೂ ಒಳ್ಳೆ ಗ್ಲೋ ಬರ್ತದೆ ನೋಡಿ. ಕ್ಲೀನ್ ಮಾಡಿ ಆಯಿತು ನೋಡಿ. ಇದು ಸ್ವಲ್ಪ ಮೊದಲು ತೆಗೆದದ್ದು, ಅದೇ ರೀತಿ ಫ್ರಿಜ್ಜಲ್ಲಿ ಇಟ್ಟಿದೆ. ಇನ್ನು ಇದನ್ನು ಬೇಯಿಸುವ. ನಾನು ಹೇಳ್ತೇನೆ ಯಾವ ರೀತಿ ಮಾಡೋದು ಅಂತೇಳಿ. ನೋಡಿ, ಚೆನ್ನಾಗಿ ಮಣ್ಣು ಎಲ್ಲ ತೆಗೆದಾಯಿತು. ಇದನ್ನೇನು ಬೇಯಿಸುವ. ಮಣ್ಣಿನ ಪಾತ್ರೆಯಲ್ಲಿ ನೀರು ತೊಗೊಂಡಿದ್ದೇನೆ ನೋಡಿ, ಬೇಯಿಸಲಿಕ್ಕೆ ಹಾಕ್ತಾ ಇದ್ದೇನೆ. ಮುಟ್ಟಿಯಾಗಿ ಎಲ್ಲವನ್ನು ಹಾಕ್ಕೊಳ್ಳುವ. ನನ್ನ ಹತ್ರ ಒಲೆ ಇಲ್ಲ, ಹಾಗೆ ಹೊರಗೆ ಸ್ವಲ್ಪ ತಾತ್ಕಾಲಿಕವಾಗಿ ಹಾಕ್ಕೊಂಡಿದ್ದೇನೆ. ಇದರಲ್ಲಿ ಈಗ ಬೇಯಿಸೋಣ. ಸ್ವಲ್ಪ ಜಾಸ್ತಿನೇ ಬೇಯಬೇಕಾದ ಕಾರಣ ಗ್ಯಾಸಲ್ಲಿ ಇಟ್ಟರೆ ಆಗಲಿಕ್ಕಿಲ್ಲ. ಇದನ್ನು ಹೊರಗೆ ಇಟ್ಟು ಬೇಯಿಸ್ತಾ ಇದ್ದೇನೆ. ಉರಿಸ್ಲಿಕ್ಕೆ ಬೇಕಾದಷ್ಟು ಉಂಟು, ಆದರೆ ಒಲೆ ಹಾಕ್ಕೊಂಡಿಲ್ಲ. ಒಳ್ಳೆ ಬೆಂಕಿಯಲ್ಲಿ ಒಂದು 2 ಗಂಟೆ ಜಾಸ್ತಿ ಬೇಯಬೇಕಿತ್ತು. ಗೆರಟೆ ಚೆನ್ನಾಗಿ ಉರಿತಾ ಉಂಟು ನೋಡಿ. ಇದು ಬಂತು ನೋಡಿ, ಆಯಿತು. ಇನ್ನು ತೆಗಿವ. ಒಲೆಯಲ್ಲಿ ಇಟ್ಟ ಕಾರಣ ಬೇಗ ಆಯಿತು. ಗ್ಯಾಸ್ ಎಲ್ಲ ಅದು ಲಿಮಿಟೆಡ್ ಅಲ್ವಾ. ಇದೊಂದು ಹೊತ್ತಿರುವ ತನಕ ಸಾಕು. ಇನ್ನು ಮತ್ತು ತಣ್ಣಗಾದ್ಮೇಲೆ ತೋರಿಸ್ತಾನೆ. ಆಯಿತು ನೋಡಿ, ಇನ್ನು ತಣ್ಣಗಾಗಲಿ ಅದಕ್ಕೋಸ್ಕರ ಇದರಲ್ಲಿ ಹಾಕ್ತಾ ಇದ್ದೇನೆ. ನೀರಿಂದ ತೆಗೆದು ಸ್ಟೇನರಿಗೆ ಹಾಕುವ. ಎಲ್ಲರೂ ಈ ರೀತಿ ಮಾಡ್ತಾರ ಗೊತ್ತಿಲ್ಲ, ನನ್ನ ಅತ್ತೆ ಈ ರೀತಿ ಮಾಡ್ತಾಯಿದ್ರು, ಹಾಗಾಗಿ ನಾನು ಮಾಡ್ತಾ ಇದ್ದೇನೆ. ಇದು ತಣ್ಣಗಾಗಲಿ, ಆಮೇಲೆ ನೋಡಿ. ಒಳ್ಳೆ ಕುದಿ ಬಂದದ್ದು ನೋಡಿದ್ರಲ್ಲ. ಇಲ್ಲಿ ನಾನು 12:45ಗೆ ಇಟ್ಟಿದ್ದೇನೆ. 3 ಆಗ್ತಾ ಬಂತು ಗಂಟೆ. 2.25 ಗಂಟೆ ಇಟ್ಟೆ. ಒಳ್ಳೆ ಕುದಿ ಬಂದು ನೋಡಿ. ಇದನ್ನೇನು ತಣ್ಣಗಾಗಲಿ, ಆಮೇಲೆ ತೋರಿಸ್ತೇನೆ ಏನು ಮಾಡೋದು ಅಂತೇಳಿ. ನೋಡಿ ಹೇಗಿದೆ. ಶೀತ ಆದರೆ ಗೊತ್ತಿದೆ ಅಲ್ವಾ ನಿಮಗೆ. ಶೀತ ಆದರೆ ನಾವೇನು ಮಾಡ್ತೇವೆ, ಅರಿಶಿನ ಕೊಂಬು ಇದ್ದರೆ ಅದನ್ನು ಸ್ವಲ್ಪ ಬಿಸಿಗೆ ಇಟ್ಟು ಮೂಗಿ ಹೀಗೆ ಅದರ ಅಂದರೆ ಹೊಗೆಯನ್ನು ತಗೊಳ್ತೇವೆ, ಸ್ಮೋಕನ್ನು. ನಾನು ಅದೇ ಹೇಳಿದೆ, ಇದರ ಒಳ್ಳೆ ಹಬೆ ನಾವು ತೊಗೊಂಡ್ರೆ ಏನು ಸೈನಸ್ ಇದ್ದರೂ ಅದು ಕೆಳಗೆ ಇಳಿಬೋದು. ಒಳ್ಳೆ ಹಬೆ ಆಡ್ತಾ ಉಂಟು, ಬಿಸಿ ಬಿಸಿಯಾಗಿ ಈಸಿಯಾಗಿ ಕಟ್ ಆಗ್ತದೆ ನೋಡಿ. ಚಟ್ಟಿಯಲ್ಲಿ ಒಂದು ವೇಳೆ ಫ್ಲ್ಯಾಟಲ್ಲೆಲ್ಲ ಇರುವವರು ಚಟ್ಟಿಯಲ್ಲೆಲ್ಲ ಮಾಡ್ಕೊಳ್ಬೋದು. ಒರಿಜಿನಲ್ ಇದ್ದರೆ ಒಳ್ಳೆಯದಲ್ವ. ಈಗಿನ ಕಾಲದಲ್ಲಿ ಎಲ್ಲವೂ ಗೊತ್ತಿದೆ ಏನು ಕೆಮಿಕಲ್ ಹಾಕ್ಕೊಂಡು ಮಾಡ್ತಾರೆ ಅಂಥೇಳಿ. ಈ ರೀತಿ ಮಾಡಿಕೊಂಡು ಮನೆಯಲ್ಲೇ ಮಾಡಿಕೊಂಡು ನಮಗೆ ಉಪಯೋಗಿಸ್ಬೋದು. ಅರಿಶಿನ ಪೌಡರಂತೂ, ಟರ್ಮರಿಕ್ ಪೌಡರಂತೂ ಹೇಳಲಿಕ್ಕಿಲ್ಲ, ಏನೆಲ್ಲ ಕೆಮಿಕಲ್ಸ್ ಇದೆ ಅದರಲ್ಲಿ. ನೋಡಿದ್ರಲ್ಲ ಯಾವ ರೀತಿ ಮಾಡೋದು ಅಂತೇಳಿ. ಒಂದು ವೇಳೆ ಮನೆಯಲ್ಲಿದ್ದರೆ ಈ ರೀತಿಯಾಗಿ, ಅಂದರೆ ಅಮಾವಾಸ್ಯೆಯ ಮೊದಲು ತೆಗಿಬೇಕು ಇದನ್ನು. ಹುಣ್ಣಿಮೆ ಕಳೆದು ಅಮಾವಾಸ್ಯೆ ಬರ್ತದಲ್ಲ, ಆ ಟೈಮಲ್ಲಿ ಇದನ್ನು ಮಣ್ಣಿನಿಂದ ಅಗಿಬೇಕು ಅಂತ ಹೇಳ್ತಾರೆ. ಕೃಷ್ಣ ಪಕ್ಷದಲ್ಲಿ
ಈ ರೀತಿ ಎಲ್ಲವನ್ನು ಕಟ್ ಮಾಡಿಕೊಂಡು ಬಿಸಿಲಿಗೆ ಇಡುವ. ರೆಡಿ ಆಯಿತು ನೋಡಿ, ಪೂರ್ತಿಯಾಗಿ ಕಟ್ ಮಾಡಿಕೊಂಡು ಈಗ ಬಿಸಿಲಿಗೆ ಇಡಲಿಕ್ಕೆ ರೆಡಿ ಆಗ್ತಾ ಇದೆ. 4 ಪ್ಲೇಟಲ್ಲಿ ಹಾಕ್ಕೊಂಡಿದ್ದೇನೆ. ಯಾವ ರೀತಿ ಕಾಣಿಸ್ತದೆ ನೋಡಿ, ಒರಿಜಿನಲ್ ಅರಿಶಿಣದ ಕೊಂಬು. ರೆಡಿ ಆಯಿತು ನೋಡಿ. 4 ಬಟ್ಟಲಲ್ಲಿ ಇದ್ದದ್ದು ಈಗ 1 ಬಟ್ಟಲಿಗೆ ಬಂತು, ಒಣಗಿ ಪಟ ಅಂತ ಉಂಟು ನೋಡಿ. ಇದನ್ನೀಗ ನಮಗೆ ಬೇಕಿದ್ದಷ್ಟು ಪುಡಿ ಮಾಡುವ. ಸಣ್ಣದಾಗಿ ಕಟ್ ಮಾಡ್ಕೊಂಡದ್ದನ್ನು ಅದಕ್ಕೆ ಒಣಗಿಸ್ಬೇಕು ನೋಡಿ. ಇದನ್ನು ಬೇಯಿಸುವಾಗ ಎಂಜೀರು ಸೊಪ್ಪು ಅಂತೇಳಿದೆ, ಅದನ್ನು ಕೂಡ ಹಾಕ್ತಾರಂತೆ. ನಾನು ಇದರಲ್ಲಿ ಹಾಕಲಿಲ್ಲ, ನನ್ನ ಅತ್ತೆ ಹಾಕ್ತಾಯಿದ್ರು ಅಂತೇಳಿ ಹೇಳಿದರು, ನಾನು ಹಾಕಲಿಲ್ಲ ಇಲ್ಲಿ. ಇದನ್ನೀಗ ಸ್ವಲ್ಪ ಪುಡಿ ಮಾಡ್ಕೊಳ್ಳೋ ನೋಡಿ. ಮಿಕ್ಸಿಯಲ್ಲಿ ಹಾಕ್ಕೊಂಡು ಇಷ್ಟು ಪೌಡರ್ ಮಾಡಿದೆ ನಾನು. ತುಂಬ ನೈಸ್ ಅಂತ ಹೇಳ್ತಾರಲ್ಲ ಕಡಿಗೆ ಥರ, ಆ ರೀತಿ ಆಗಲಿಲ್ಲ. ಬೇಕಿದ್ರೆ ಮಾಡ್ಕೊಳ್ಬೋದು. ನಾವಿನ್ನು ಏನು ಪದಾರ್ಥಕ್ಕೆ ಹಾಕಬೇಕಾದ್ರೆ ಪುನಃ ಗ್ರೈಂಡ್ ಮಾಡ್ತೇವಲ್ಲ, ಹಾಗಾಗಿ ಇಷ್ಟೇ ಮಾಡಿದ್ದೇನೆ. ತರಿಯಾಗಿದೆ ನೋಡಿ, ಒಳ್ಳೆ ಸ್ಮೆಲ್ ಇದೆ ಮಾತ್ರ. ಅರಿಶಿನ ಎಲೆ ಯಾವ ರೀತಿ ಇದೆಯಲ್ಲ ಆ ರೀತಿ ಸ್ಮೆಲ್ ಬರ್ತಾ ಉಂಟು. ಅದೇ ನಾವು ಅಂಗಡಿಯಲ್ಲಿ ತಂದರೆ ಈ ರೀತಿಯಾಗಿ ಸಿಗೋದಿಲ್ಲ. ಅದಕ್ಕೆ ಕಲಬೆರಕೆ ಖಂಡಿತ ಉಂಟು. ಅದರಲ್ಲೊಂದು 20% ಅರಿಶಿನ ಇದೊಂದು 80% ಕಲಬೆರಕೆ ಇರ್ತದೆ ಗ್ಯಾರಂಟಿ. ಇದು ನೋಡಿ, ಮನೆಯಲ್ಲಿ ಚಟ್ಟೆಯಲ್ಲೆಲ್ಲ ಜಾಗ ಇಲ್ಲದವರು ಚಟ್ಟೆಯಲ್ಲೆಲ್ಲ ಮಾಡಿಕೊಂಡು ನಮ್ಮ ಮನೆಗೆ ಉಪಯೋಗ ಆಗುವಷ್ಟು ನಾವು ಮಾಡ್ಕೊಳ್ಬೋದು, ಬೆಳೆಸ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ನೀವು ತಯಾರು ಮಾಡಿ ಅಂತೇಳಿ ನಾನು ಹೇಳ್ತಾ ಇದ್ದೇನೆ ನೋಡಿ. ಯಾವ ರೀತಿ ಆಯಿತು ಅಂತೇಳಿ ನನಗೆ ಇನ್ನು ಈ ವರ್ಷ ನೀವು ನೆಟ್ಟರೆ ಬರುವ ವರ್ಷ ಅಥವಾ 1-2 ವರ್ಷದ ನಂತರ ತೆಗಿಬೋದು. ಇದ್ದದ್ದನ್ನು ತೆಗೆದು ಯಾವ ರೀತಿ ಆಯಿತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ನೋಡಿ.